ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಇವತ್ತು ನಾನು ನಂದಗೋಕುಲ ಧಾರಾವಾಹಿ ಸೆಟ್ಟಲ್ಲಿದ್ದೀನಿ. ನಮ್ಮ ಜೊತೆ ನಂದಕುಮಾರ್ ಅಲಿಯಾಸ್ ಅರವಿಂದ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್. ಧಾರಾವಾಹಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮದುವೆಗಳು ನಡೀತಾ ಇದೆ, ಹೇಗೆ ಅನಿಸ್ತಿದೆ? ಎಲ್ಲ ನಾನು ಅಂದ್ಕೊಂಡಂಗೆ ಯಾವ ಮದುವೆನೂ ನಡೀತಾ ಇಲ್ಲ. ಒಂದು ಕಡೆ ಬೇಜಾರಿದೆ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ಸದ್ಯದ ಪರಿಸ್ಥಿತಿಲಂತೂ ಅಸಮಾಧಾನ ಇದೆ. ನಂದಕುಮಾರ್ ತನ್ನ ಮಕ್ಕಳು ಲವ್ ಮ್ಯಾರೇಜ್ ಆಗಬಾರ್ದು, ನಾನು ಲವ್ ಮ್ಯಾರೇಜ್ ಆಗಿರೋದಕ್ಕೆ ನನ್ನ ಹೆಂಡತಿಗೆ ಅವರ ತವ್ರ ಮನೆಯ ಪ್ರೀತಿ ಅನ್ನೋದು ಸಿಗಲಿಲ್ಲ, ಈ ರೀತಿ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಬಯಸ್ತಾ ಇರೋದು. ಬಟ್ ಆ ರೀತಿ ಆಗ್ತಾ ಇಲ್ಲ, ಅವರ ಮಕ್ಕಳು ಲವ್ ಮ್ಯಾರೇಜೇ ಆಗ್ತಾ ಇರುವಂಥದ್ದು. ಅಂದರೆ ವಾಸ್ತವವಾಗಿ ಅವಾಗ ಪರಿಸ್ಥಿತಿ ಹಾಗಿತ್ತು ನಮ್ಮದು. ಅಂದರೆ ನಾನೊಬ್ಬ ಅನಾಥ ಆಗಿರ್ತೀನಿ, ನಮ್ಮಿಬ್ಬರ ಮಧ್ಯೆ ಒಂದು ಪ್ರೇಮ ಅಂಕುರ ಆಗುತ್ತೆ. ಆಮೇಲೆ ನಾವು ಹೋಗಿ ಅವ್ರನ್ನ ಕೇಳ್ಕೊತೀವಿ, ಅವರು ಒಪ್ಕೊಳ್ಳಲ್ಲ. ಕಡೆಗೆ ಆಮೇಲೆ ತಂದೆ ಒಪ್ಕೋತಾರೆ, ಆದರೆ ಮಕ್ಕಳು ಒಪ್ಕೊಳ್ಳಲ್ಲ. ಸೊ ನಾವು ಹೊರಗೆ ಬರ್ತೀವಿ, ಬೇರೆ ಸಂಸಾರ ಕಟ್ಕೋತೀವಿ, ಎದುರುಗಡೆನೇ ಒಂದು ಮನೆ ಕಟ್ಕೋತೀವಿ. ಗಿರ್ಜಾ ಬಂದ ಮೇಲೆ ನನಗೆ ಅದೃಷ್ಟ ಕುಲಾಯಿಸುತ್ತೆ, ವ್ಯಾಪಾರ ಶುರು ಮಾಡ್ತೀನಿ, ಅಂಗಡಿ ಕಟ್ಕೋತೀನಿ, ಮನೆ ಕಟ್ಕೋತೀನಿ. ಬಟ್ ನಾನು ನನ್ನ ಹೆಂಡತಿಗೆ ಪ್ರೀತಿ, ಗೌರವ, ಆದರ ಎಲ್ಲ ಕೊಟ್ಟಿದ್ದೀನಿ. ಆದರೆ ನಾಳೆ ನನ್ನ ಮಕ್ಕಳು ಈ ಥರ ಮಾಡ್ಕೊಂಡು ಬಂದಾಗ ಹೇಗಿರುತ್ತೋ ಗೊತ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಪ್ರೀತಿಸಿ ಮದುವೆ ಆಗೋದು ಬೇಡ ಅಂತ ಹೇಳ್ತೀನಿ. ಹಾಗಂತ ಈಗ ನನ್ನ ಮನೆಗೆ ಬಂದಿರುವ ಮೊದಲನೇ ಸೊಸೆಗೆ ತವ್ರ ಮನೆ ಪ್ರೀತಿನೂ ಇನ್ನೂ ಸಿಕ್ಕಿಲ್ಲ. ನಮಗೇನಾಗಿದೆ ಅದೇ ಆಗಿದೆ ಕೂಡ ಅಲ್ಲಿ. ಆದರೆ ಇಲ್ಲಿ ಮಾವನ ಮನೆಯಲ್ಲಿ ಅವಳಿಗೆ ಎಲ್ಲ ಪ್ರೀತಿ ಸಿಕ್ಕಿದೆ, ಗೌರವ ಸಿಕ್ಕಿದೆ. ನಾನು ನಂದಕುಮಾರ ಹೇಳ್ತಾ ಇದ್ದಿದ್ದು ಅದನ್ನೇ. ಬಟ್ ಈಗ ಅವಳು ಅದನ್ನು ಅನುಭವಿಸ್ತಾ ಇದ್ದಾಳೆ. ಅವಳಿಗೂ ತವ್ರಿನ ಪ್ರೀತಿ ಸಿಕ್ಕಿಲ್ಲ ಅನ್ನೋ ಕೊರಗಿದೆಯಲ್ವಾ. ಮತ್ತೀಗ ಮತ್ತೆ ಈಗ ಎರಡನೇ ಮದುವೆನೂ ಆಗ್ತಾ ಇದೆ, ಅದು ಹಾಗೆ ಆಗುತ್ತೆ. ಮತ್ತೆ ತವ್ರಿನ ಪ್ರೀತಿ ಸಿಗೋದಿಲ್ಲ. ಈ ಮದುವೆ ಎಪಿಸೋಡ್ಗಳ ಶೂಟಿಂಗ್ ಎಲ್ಲ ಆ್ಯಕ್ಚುಲಿ ಹೇಗಿರುತ್ತೆ ಸರ್? ಹೇಗೆ? ಇಲ್ಲ, ಮದುವೆ ಎಪಿಸೋಡೆಲ್ಲ ಚಿಕ್ಕದೇ, ಆದರೆ ಮದುವೆ ಆದಮೇಲಿನ ಎಪಿಸೋಡ್ ದೊಡ್ಡದು. ಅಂದರೆ ನಮಗೆ ಹೆಚ್ಚು ಕಮ್ಮಿ ಆ ಮದುವೆ ಆದಮೇಲಿನ ಎಪಿಸೋಡ್ಸು ಮಿನಿಮಮ್ 3 ದಿವಸ ತಗೊಳುತ್ತೆ. ಎರಡೂ ಮನೆಯ ಜನರು ಸೇರಬೇಕು, ಎಲ್ರದ್ದು ಡೇಟ್ ಸೆಟ್ ಆಗಬೇಕು. ಅದಾದಮೇಲೆ ಎಲ್ರದ್ದು ಉದ್ದುದ್ದ ಡೈಲಾಗ್ಗಳಿದೆ, ತುಂಬ ಜಗಳ ಇದೆ, ಎಮೋಷನ್ಸ್ ಇದೆ. ಸೊ ಇದಕ್ಕೆಲ್ಲ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಆ ಥರದ ಎಪಿಸೋಡ್ಸ್ಗೆ 3 ದಿನ ತಗೊಳುತ್ತೆ. ಅಮೂಲ್ಯ ಈಗ ಬೇರೆಯ ಹುಡುಗನ್ನ ಲವ್ ಮಾಡಿದ್ಲು, ಮನೆಯಿಂದ ಓಡ್ ಹೋದ್ಲು ಅನ್ನೋ ಕಾರಣಕ್ಕಾಗಿ ಸೂರ್ಯಕಾಂತ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದುವಾಗುವಂಥದ್ದು, ನಂದಕುಮಾರ್ ಹೋಗಿ ಆ ಮನೆ ಬಾಗಿಲನ್ನ ದಾಟಿ ಕಾಪಾಡುವಂಥದ್ದು. ಅಂದರೆ ವೀಕ್ಷಕರಿಗೆ ಇಷ್ಟೆಲ್ಲ ವರ್ಷಗಳ ಮಧ್ಯೆ ದ್ವೇಷ ಇದ್ರೂ ಕೂಡ ಮಾನವೀಯತೆಯನ್ನು ನಂದಕುಮಾರ್ ಮರೆತಿಲ್ಲ, ಬಿಟ್ಟಿಲ್ಲ ಅನ್ನುವಂಥದ್ದು ತುಂಬ ಖುಷಿ ಕೊಟ್ಟಿರುವಂಥದ್ದು. ವಾಸ್ತವವಾಗಿ ನಂದಕುಮಾರ ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿಯನ್ನು ಇಷ್ಟಪಡೋನು. ಅವನಿಗೆ ಈಗ ಅದರಲ್ಲಿ ಹೇಳ್ತಾನೆ ಕೂಡ, ನನ್ನನ್ನು ನೀವು ಮನೆಗೆ ಸೇರಿಸ್ಕೊಳ್ಳದಿದ್ರು ಪರವಾಗಿಲ್ಲ, ಅಳಿಯ ಅಂತ ನೀವು ಒಪ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನನ್ನ ಹೆಂಡತಿ ಗಿರಿಜಾ ನಿಮ್ಮ ತಂಗಿ, ಅವಳನ್ನು ನೀವು ಒಪ್ಕೊಳ್ಳಿ ಅಂತ ತುಂಬ ಬಗೆಯಾಗಿ ಕೇಳ್ಕೊತಾನೆ. ಆದರೆ ಅವ್ರಿಗೆ ಅವರ ಸರಿಸಮಾನ ನಾನಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನೊಂದು ದ್ವೇಷ ಮಾಡ್ತಾ ಇರ್ತಾರೆ. ಹಾಗಂತ ನನಗೆ ಆ ದ್ವೇಷ ಇರೋದಿಲ್ಲ, ಅವ್ರ ಬಗ್ಗೆ ನನಗೆ ದ್ವೇಷ ಇಲ್ಲ. ಆದರೆ ಯಾವುದೋ ಸಣ್ಣ ಪುಟ್ಟ ಘಟನೆಗಳಿಗೆ, ಆ ಸರ್ಕಮ್ಸ್ಟೆನ್ಸ್ಗೆ ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ ಹೊರತು ದ್ವೇಷನ ನಾನೇನು ಸಾಧಿಸ್ತಾ ಇಲ್ಲ. ಈ ಕಾರಣಕ್ಕೆ ನಂದಕುಮಾರನ್ಗೆ ಯಾವಾಗಲೂ ಹೆಂಗರಳು ಇದ್ದೇ ಇದೆ. ಯಾರೇ ಕಷ್ಟದಲ್ಲಿದ್ದರೂ, ಯಾರೇ ತೊಂದರೆಗೆ ಸಿಗಾಕೊಂಡಿದ್ರು ಅವರನ್ನು ಕಾಪಾಡೋದು ಅಥವಾ ಅವ್ರಿಗೆ ಸಹಾಯ ಮಾಡೋದು ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಆ ಕ್ಷಣಕ್ಕೆ ಅವನಿಗೆ ಆ ದ್ವೇಷ, ಹೋರಾಟ ಅಥವಾ ಅವಮಾನ ಅದ್ಯಾವುದೂ ನೆನಪಿಗೆ ಬರದೆ, ಅಂದರೆ ನೆನಪಿಗೆ ಬಂದರೂ ಕೂಡ ಅವನಿಗೆ ಒಂದು ಮನುಷ್ಯನ ಜೀವ ಉಳಿಸೋದು ಮುಖ್ಯವಾಗುತ್ತೆ. ಹಾಗಾಗಿ ಅದು ಮುಂದೆ ಏನಾಗುತ್ತೋ ನೋಡಿಕೊಂಡೇ ಬರೋಣ ಅಂಥೇಳಿ ಪ್ರಾಣ ಉಳಿಸೋಕ್ಕೆ ಮನೆಯೊಳಗೆ ಹೋಗ್ತಾನೆ. ಸರ್, ನಂದಕುಮಾರ ತುಂಬ ಶಿಸ್ತಿನ ವ್ಯಕ್ತಿ, ಜೊತೆಗೆ ಇದೇ ರೀತಿ ಆಗಬೇಕು ನನ್ನ ಜೀವನದಲ್ಲಿ ಅನ್ನುವಂಥ ಒಂದು ಮನಸ್ಥಿತಿ ಉಳ್ಳವರು. ಅರವಿಂದ್ ಅವರು ಹೇಗೆ, ಹೋಲಿಕೆ ಇದೆಯಾ ಅಂತ ಎರಡೂ ಪಾತ್ರಗಳು ಅಥವಾ ನಿಮಗೂ ಮತ್ತು ನಂದಕುಮಾರ್ ಪಾತ್ರದ ನಡುವೆ? ತುಂಬ ವ್ಯತ್ಯಾಸ ಏನೂ ಇಲ್ಲ. ನನಗೆ ನಂದಕುಮಾರನಾಗಿ ಪಾತ್ರ ನಿಭಾಯಿಸೋದು ತುಂಬ ಸುಲಭನೇ. ಯಾಕೆಂದರೆ ನಾನು ಇರೋದೇ ಹಾಗೆ. ನಾನು ಅಷ್ಟೇ ಸ್ವಲ್ಪ ರಿಸರ್ವ್ಡ್ ನೇಚರ್ನವನೇ. ಹಾಗಂತ ಇಷ್ಟೊಂದು ಇದರಲ್ಲಿರೋಷ್ಟು ಕಟ್ಟುನಿಟ್ಟೇನಿಲ್ಲ ನಾನು. ಬಟ್ ಆದರೆ ನನ್ನ ಮನಸ್ಥಿತಿಯು ನಂದಕುಮಾರನ ಮನಸ್ಥಿತಿಯು ಒಂದೇ ಆಗಿರೋದ್ರಿಂದ ನನಗೆ ಪಾತ್ರ ನಿಭಾಯಿಸೋದು ಸುಲಭನೇ ಆಯಿತು. ಇನ್ನು
ಮಕ್ಕಳು ವಿಚಾರಕ್ಕೆ ಬರೋದಾದರೆ ಇಷ್ಟು ದೊಡ್ಡ ಮಕ್ಕಳಿಲ್ಲ ನನಗೆ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿನ್ನು. ಆದರೂ ಈ ಪಾತ್ರ ಒಂದು ವಿಭಿನ್ನವಾದ ಪಾತ್ರ ನಂದು. ಅದರೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಬ್ಬ ಅಪ್ಪನ ದುಗುಡ ದುಮ್ಮಾನಗಳು ಹೇಗಿರುತ್ತೆ, ಮನಸ್ಥಿತಿ ಹೇಗಿರುತ್ತೆ, ಮತ್ತು ದೊಡ್ಡ ಕುಟುಂಬದಲ್ಲಿ ಎಲ್ಲರನ್ನೂ ನಿಭಾಯಿಸ್ಕೊಂಡು ಎಲ್ರಿಗೂ ಅವರ ಅಗತ್ಯಗಳನ್ನ ಪೂರೈಸ್ಕೊಂಡು ಹೋಗೋದು ಒಂದು ದೊಡ್ಡ ಚಾಲೆಂಜಿಂಗು. ಈ ಪಾತ್ರದಲ್ಲಿ ಅದೆಲ್ಲ ಇರೋದರಿಂದ ಪಾತ್ರ ನಿಭಾಯಿಸೋದು ತುಂಬ ಖುಷಿ ಕೊಟ್ಟಿದೆ. ಗಿರಿಜಾ ಈಗ ಅಮೂಲ್ಯ ಮತ್ತೆ ವಲ್ಲಭನ ಮದುವೆ ಮಾಡಿಸ್ತಾ ಇರುವಂಥದ್ದು ವೀಕ್ಷಕರಿಗೆ ತುಂಬಾ ಒಂಥರ ಬೇಸರ ಉಂಟು ಮಾಡಿದೆ. ಇವಾಗ ಏನು ಸಮಸ್ಯೆ ಇದೆ ಅದಕ್ಕಿಂತ ಡಬಲ್ ಸಮಸ್ಯೆಗಳಾಗುತ್ತೆ ಈ ಮದುವೆಯಿಂದ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳು ಕಮೆಂಟ್ಗಳನ್ನ ಹಾಕ್ತಾ ಇರುವಂಥದ್ದು ಸರ್. ಖಂಡಿತ ಅಲ್ವಾ. ಗಿರಿಜಾ ಯಾವತ್ತಿದ್ರೂ ನನ್ನವಳು, ಅವಳು ನಾನು ಹೇಳ್ದಂಗೆ ಇರ್ತಾಳೆ. ಆಮೇಲೆ ಅವಳಿಗೆ 30 ವರ್ಷಗಳಿಂದ ನಮ್ಮ ಸಂಸಾರದಲ್ಲಿ ಏಳು ಬೀಳುಗಳೆಲ್ಲ ಗೊತ್ತಿರೋದ್ರಿಂದ ನಾನು ಹೇಗೆ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅನ್ನೋದು ಗೊತ್ತು, ಮತ್ತು ನನ್ನ ತನ ಏನು ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಗಿರಿಜಾ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೋತಾಳೆ. ಒಂದು ತವರಿನ ಕುಡಿ, ಇನ್ನೊಂದು ಗಂಡನ ಮಾನ ಸ್ವಾಭಿಮಾನಗಳ ಪ್ರಶ್ನೆ. ಬಟ್ ಈಗ ಗಿರಿಜನ್ಗೆ ಏನಾಗಿರುತ್ತೆ ಅಂತಂದರೆ ಅದನ್ನು ಹೇಗೆ ನಿಭಾಯಿಸೋದು ಅಂತ ಆ ಕ್ಷಣಕ್ಕೆ ಗೊತ್ತಿಲ್ಲದಿದ್ದರೂ ಮುಂದೆ ಸಮಯ ಬಂದಾಗ ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಆ ಕಾರಣಕ್ಕೋಸ್ಕರ ಈ ಮದುವೆನ ನಿಂತು ಮುಂದೆ ಮಾಡಿಸ್ಬಿಡ್ತಾಳೆ. ಆದರೆ ಮುಂದೆ ಸಂಸಾರದಲ್ಲಿ ಹೇಗೆ ಬಿರುಗಾಳಿ ಏಳುತ್ತೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಆದರೆ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಎಷ್ಟೇ ಏನೇ ಇದ್ದರೂ ಕೂಡ ನಂದಕುಮಾರ ಸಂಸಾರನ ಒಡೆಯೋಕ್ಕೆ ಬಿಡೋದಿಲ್ಲ. ಅದೊಂದು ಅವಳಿಗೆ ಗೊತ್ತಿದೆ, ಆ ಕಾನ್ಫಿಡೆನ್ಸ್ ಇದೆ ಗಿರಿಜನ್ಗೆ. ಸೊ ಸಂಸಾರ ಒಡೆಯಲ್ಲ, ನಮ್ಮ ಸಂಸಾರ ಒಡೆಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ಧೈರ್ಯನ ಮಾಡಿರ್ತಾಳೆ ಅಂತ ನನ್ನ ಭಾವನೆ. ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಿ. ಸೀರಿಯಲ್ ಅಭಿಮಾನಿಗಳ ವರ್ಗವೇ ಬೇರೆ ಇರುತ್ತೆ. ಡೈ ಹಾರ್ಡ್ ಫ್ಯಾನ್ಸ್ ಅಂತ ಕರಿಬೋದು, ಒಂಥರ ಭಗ್ನ ಪ್ರೇಮಿಗಳು ಅನ್ನೋ ಥರ. ಧಾರಾವಾಹಿಯನ್ನ, ಆ ಒಂದು ಪಾತ್ರವನ್ನ, ಕಥೆಯನ್ನ ತುಂಬ ವೈಯಕ್ತಿಕವಾಗಿ ತಗೊಳ್ತಾರೆ. ಇದರ ಅನುಭವ ಆಗಿದೆಯಾ ಇವಾಗ ನಿಮಗೆ? ಇತ್ತೀಚೆಗೆ ಶುರು ಆಗಿದೆ. ನಾನು ಬಹಳ ವರ್ಷಗಳ ಹಿಂದೆ ನಾನು ಸೀರಿಯಲ್ ಮಾಡಿದವನೇ, ಒಂದು 50 ಸೀರಿಯಲ್ ಆವಾಗ ಮಾಡಿದ್ದೆ. ಆದರೆ ಅವಾಗ ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟು ಈ ಮಟ್ಟಕ್ಕಿರಲಿಲ್ಲ. ಈಗೇನಾಗಿದೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲ ಸ್ಮಾರ್ಟ್ಫೋನ್ಗಳು. ಈಗ ಆವಾಗ ನಾವು ಸೀರಿಯಲ್ನ ಟಿ ವಿಯಲ್ಲಿ ಆ ಗಂಟೆಯಲ್ಲೇ ನೋಡಬೇಕಾಗಿತ್ತು. ಈಗ OTTಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಸೀರಿಯಲ್ ನೋಡ್ಬೋದು. ಇದಕ್ಕಿಂತ ಹೆಚ್ಚಾಗಿ ಆ ಸೀರಿಯಲ್ನ ತುಣುಕುಗಳು ರೀಲ್ ಆಗಿ ಬರುತ್ತೆ, ಪ್ರೋಮೋ ಆಗಿ ಬರುತ್ತೆ. ಈ ಥರ ಪದೇ ಜನರಿಗೆ ನಾವು ಕಾಣಿಸ್ಕೊತಾನೆ ಇದ್ದೀವಿ. ಈಗ ಮೊದಲು ಏನು ನನಗೆ ಪಬ್ಲಿಸಿಟಿ ಇತ್ತು ಅದರ ಡಬಲ್ ಆಗೋಗಿದೆ. ಸೊ ಹಾಗಾಗಿ ಈಗ ನಾನು ಎಲ್ಲೇ ಹೋದರೂ ನನ್ನ ನಂದಕುಮಾರನ ಗುರುತಿಸ್ತಾರೆ. ಅದೊಂದು ದೊಡ್ಡ ಕಷ್ಟ ಕೂಡ. ನಾನಾಗಿರೋಕ್ಕೂ ಕಷ್ಟ. ಈಗ ಎಲ್ಲರೂ ಜನ ನೋಡ್ಬೇಕಾದ್ರೆ ನನ್ನ ನಂದಕುಮಾರನ ದೃಷ್ಟಿಯಲ್ಲೇ ನೋಡ್ತಾರೆ. ಕೆಲವ್ರು ನೋಡ್ಬಿಟ್ಟು ಇದೇನು ರೀ ಸೀರಿಯಲ್ನಲ್ಲಿ ಅಷ್ಟು ವಯಸ್ಸಾದಂಗೆ ಕಾಣ್ತೀರಿ, ಇಲ್ಲಿ ಹಿಂಗಿದ್ದೀರಾ ಅಂತಾರೆ. ಅಲ್ಲಪ್ಪ, ಅದರಲ್ಲಿ 5 ಮಕ್ಕಳಪ್ಪ, ಅದಕ್ಕೆ ಹಂಗೆ ಕಾಣಿಸ್ಬೇಕು, ಹಂಗಿರುತ್ತೆ ಮೇಕಪ್ಪು. ನಾರ್ಮಲಾಗಿ ಹಂಗಿರಲ್ಲ, ನಾರ್ಮಲಾಗಿರ್ತೀವಿ ಅಂತ. ಆದರೆ ಒಂದೇನು ಅಂತಂದರೆ ಸೀರಿಯಲ್ ಶೂಟಿಂಗೇ ಬೇರೆ, ಸಿನಿಮಾ ಶೂಟಿಂಗೇ ಬೇರೆ. ಸಿನಿಮಾ ಭಾಳ ಆರಾಮಾಗಿ ನೆಮ್ಮದಿಯಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಸೀರಿಯಲ್ನಲ್ಲಿ ತುಂಬ ಕಷ್ಟ, ಹೆಕ್ಟಿಕ್ ಇರುತ್ತೆ. ಹೆಚ್ಚು ಕಮ್ಮಿ 6ರಿಂದ 8 ಸೀನ್ ದಿನಕ್ಕೆ ಶೂಟಿಂಗ್ ಇರುತ್ತೆ. ಮತ್ತು ಅದರಲ್ಲಿ ನಮಗೆ ಬ್ಯಾಕ್ ಟು ಬ್ಯಾಕ್ ಸೀನ್ಗಳು ಮಾಡೋದ್ರಿಂದ ಬೇಗ ಡ್ರೈನ್ ಔಟ್ ಆಗ್ತೀವಿ. ಸಿನಿಮಾದಲ್ಲಿ ಹಾಗಾಗಲ್ಲ, ಯಾಕಂದರೆ ಅದು ಲಿಮಿಟೆಡ್ ಪೀರಿಯಡು. ಈಗ ನಮಗೆ ಒಂದು ಪಾತ್ರ ಮಾಡ್ತಾಯಿದ್ದೀವಿ ಅಂದರೆ ಮ್ಯಾಕ್ಸಿಮಮ್ ಒಂದು 5ರಿಂದ 10-15 ದಿವಸ ಇರುತ್ತೆ, ಮುಗಿದೋಗ್ಬಿಡುತ್ತೆ. ಇನ್ನೊಂದು ಸಿನಿಮಾ ಬಂದಾಗ ಅದರಲ್ಲಿ ಬೇರೆ ಪಾತ್ರ ಮಾಡ್ತಾ ಇರ್ತೀವಿ. ಇದು ಹಾಗಲ್ಲ, ವರ್ಷ ಎಲ್ಲ ಅದೇ ಪಾತ್ರ. ಮತ್ತು ಆ ಎಮೋಷನ್ಸ್ನ ಇದನ್ನು ನಾವು ವರ್ಷ ಎಲ್ಲ ಕಾಪಾಡ್ಕೊಂಡು ಹೋಗಬೇಕು, ಅದೇ ಥರ ಇರಬೇಕು. ಸೊ ಸೀರಿಯಲ್ ಸೆಟ್ ಒಳಗೆ ನಾವು ಎಂಟ್ರ್ ಆಗ್ತಿದ್ದಂಗೆ ನಾವು ನಂದಕುಮಾರ್ ಆಗಿರ್ತೀವಿ, ಹೊರಗಡೆ ಹೋಗ್ತಿದ್ದಂಗೆ ಅರವಿಂದ ಆಗಿರ್ತೀವಿ. ಬಟ್ ಹೊರಗಿನ ಪ್ರಪಂಚಕ್ಕೆ ಈಗಲೂ ನಾನು ಅರವಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನಂದಕುಮಾರ್ನ ಗುರುತಿಸ್ಕೊಂಡಿದ್ದೀನಿ. ಸುಮಾರು ಕಡೆ ನಾನು ಫಂಕ್ಷನ್ಗಳಿಗೆ ಹೋದಾಗ ಬಹಳಷ್ಟು ಜನ ಬಂದು ಕೇಳ್ತಾರೆ, ಇನ್ನೂ ಯಾಕೆ ನೀವು ಸೊಸೆ ಒಪ್ಕೊಂಡಿಲ್ಲ, ನೀವು ಯಾಕಷ್ಟು ಕೋಪ ಮಾಡ್ಕೋತೀರಿ, ಅದು ಯಾಕೆ ಮಕ್ಳಿಗೆ ಹೊಡಿತೀರಿ, ಅದೆಲ್ಲ ಇದೆ. ಅಂದರೆ ಬಹಳಷ್ಟು ಜನ ಈಗ ಅವರ ಅಪ್ಪ ಅಮ್ಮನ್ನ, ಅವರದ ಮಾವ ಅತ್ತೆಯನ್ನ, ಅವ್ರನ್ನೆಲ್ಲ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ಎಷ್ಟೋ ಫ್ಯಾಮಿಲಿಯಲ್ಲಿ ನಡೆಯುತ್ತೆ, ಇವತ್ತು ಕೂಡ ನಡೀತಾ ಇದೆ. ಎಷ್ಟೋ ಜನ ಮಕ್ಕಳು ಈಗಲೂ ಅಪ್ಪ ಅಮ್ಮನಿಗೆ ಹೆದರ್ಕೋತಾರೆ, ಈಗಲೂ ಅವರು ಭಕ್ತಿ ಗೌರವ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಸೊ ನಮ್ಮ ಎಲ್ಲ ಕಡೆ ನಡೆಯುವಂಥದ್ದನ್ನೇ ನಾವು ಸೀರಿಯಲಲ್ಲಿ ತೋರಿಸ್ತಾ ಇರೋದ್ರಿಂದ ಬೇಗ ನಾವು ಕನೆಕ್ಟ್ ಆಗಿದ್ದೀವಿ.
ನಂದಕುಮಾರ್ ತುಂಬ ಸ್ಟ್ರಿಕ್ಟು, ತುಂಬ ಶಿಸ್ತು, ಜೊತೆಗೆ ಜೀವನವನ್ನು ಎಂಜಾಯ್ ಮಾಡೋದಿಲ್ಲ. ಅಂದರೆ ಭವಿಷ್ಯ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ಯಾವಾಗಲೂ ಕೆಲಸ ಮಾಡಬೇಕು, ಈ ರೀತಿಯ ಒಂದು ಮನೋಭಾವ. ಈ ಮನೋಭಾವ ಅರವಿಂದ್ ಅವರ ಮೇಲೆ ಪರಿಣಾಮ ಬೀರಿದೆಯಾ? ಅಂದರೆ ಆ ಪಾತ್ರದ ಹ್ಯಾಂಗ್ ಓವರ್ನಲ್ಲಿ ಇರ್ತೀರಾ, ನಿಮಗೆ ಏನಾದರೂ ಪರಿಣಾಮ ಬೀರಿದೆಯಾ ಅಂತ? ಖಂಡಿತ ಇಲ್ಲ. ನಾನು ವರ್ಕಹಾಲಿಕ್ ಅಂತೂ ನಿಜ. ನನಗೆ ಮನೇಲಿ ಕೂತ್ಕೊಳ್ಳೋದು ತುಂಬ ಕಷ್ಟ. ಕೆಲಸ ಮಾಡ್ತಾನೆ ಇರಬೇಕು. ಒಂದು ಡ್ಯೂಟಿ ಮಾಡ್ತಾ ಇರಬೇಕು, ಒಂದು ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ನಂಗೆ ಸಿನಿಮಾಗೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಕೆಲಸಕ್ಕೆ ನಾನು ತಲೆ ಕೆಡಿಸ್ಕೊಂಡಿರ್ತೀನಿ, ಓಡಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಬೇರೆ ನನ್ನದೇ ಆದಂಥ ವ್ಯವಹಾರಗಳಿದೆ, ಅದಕ್ಕೆ ನಾನು ತೊಡಗಿಸ್ಕೊಂಡಿರ್ತೀನಿ. ಆದರೆ ಸೀರಿಯಲ್ನಲ್ಲಿ ಇರುವ ಹಾಗೆ ನಂದಕುಮಾರ ಅಂದರೆ ಮನೆ ಆಯಿತು, ಅಂಗಡಿ ಆಯಿತು, ಮನೆ ಆಯಿತು, ಅಂಗಡಿ ಆಯಿತು. ಖಂಡಿತ ನಾನು ಅಷ್ಟೊಂದು ಸ್ಟ್ರಿಕ್ಟ್ ಲೈಫಲ್ಲಿ ಅಥವಾ ಡಿಸಿಪ್ಲಿನ್ಡ್ ಲೈಫಲ್ಲಿ ಇಲ್ಲ ನಾನು. ಸ್ವಲ್ಪ ನನ್ನದು ಸ್ವಲ್ಪ ಲವ್ಲಿಯಾಗಿ ಜಾಲಿಯಾಗಿ ಓಡಾಡಿಕೊಂಡು ಸ್ನೇಹಿತರುಗಳನ್ನೆಲ್ಲ ಮೀಟ್ ಮಾಡಿಕೊಂಡು ಇರುವಂಥ ಅರವಿಂದ ನಾನು. ಮೀನಾ ತುಂಬ ಒಳ್ಳೆ ಹುಡುಗಿ, ಜೊತೆಗೆ ಒಳ್ಳೆ ಸೊಸೆ ಕೂಡ. ಇವಾಗ ಆಲ್ರೆಡಿ ನಂದಕುಮಾರ್ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಿರುವಂಥದ್ದು. ಆದರೂ ಕೂಡ ನಂದಕುಮಾರ್ ಒಪ್ತಾ ಇಲ್ಲ, ಸೊಸೆಯಾಗಿ ಒಪ್ತಾ ಇಲ್ಲ ಅಂತ ವೀಕ್ಷಕರು ತುಂಬ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲ, ಅದು ಒಪ್ಪುವಂಥ ಕಾಲ ಬರಬಹುದು. ಯಾಕೆಂದರೆ ಈಗ ಏನಾಗಿದೆ ಅಂತಂದರೆ ಮೀನನ್ನು ಅಷ್ಟೊಂದು ನಂದಕುಮಾರ ತಿರಸ್ಕಾರ ಮಾಡೋಕ್ಕೆ ಕಾರಣ ಇದೆ. ಮೀನಾ ಗೊತ್ತಿಲ್ಲದೆ ಕೇಶವನ ಹೆಂಡತಿಯಾಗಿ ಬಂದುಬಿಟ್ಟಿದ್ರೆ ಸ್ವಲ್ಪ ದಿವಸದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಿದ್ನೋ ಏನೋ. ಅದರಲ್ಲಿ ಏನಾಗಿದೆ, ಅದಕ್ಕಿಂತ ಹಿಂದಿನ ಒಂದು 2-3 ಘಟನೆಗಳಲ್ಲಿ ಈ ರೋಡಲ್ಲಿ ಗಲಾಟೆ, ಸಣ್ಣ ಪುಟ್ಟ ಗಲಾಟೆ ಆಗಿದೆ ಮೀನಂಗೂ ನಂದಕುಮಾರನಿಗೂ. ಅದು ನಂದಕುಮಾರನ ತಲೆಯಲ್ಲಿದೆ ಇನ್ನೂ. ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಬಹುಶಃ ಅದು ಆಗದೇ ಇದ್ದಿದ್ರೆ ಆಯ್ತಪ್ಪ ಹೋಗಲಿ, ಇನ್ನೇನು ಮಾಡೋದು, ಮಗ ಆಗ್ಬಿಟ್ಟಿದ್ದಾನೆ ಅಂತ ಒಪ್ಕೊಂಡ್ಬಿಡ್ಬೋದಿತ್ತು. ಆ ಸ್ಟಾರ್ಟಿಂಗಲ್ಲಿ ಬೈದಿರೋದು ಉಂಟಲ್ಲ, ಅದೆಲ್ಲೋ ಒಂದು ಕಡೆ ತಿರುಗ್ತಾ ಇರುತ್ತೆ. ನಿನ್ನಂಥವಳನ್ನ ನಾನು ಸೊಸೆಯಾಗಿ ತರೋದೇ ಇಲ್ಲ ಅಂತೆಲ್ಲ ಹೇಳಿರ್ತೀನಿ. ಆಮೇಲೆ ನಿನ್ನ ಅಪ್ಪ ಅಮ್ಮ ಸಂಸ್ಕಾರ ಕೊಟ್ಟಿಲ್ಲ ಅಂತೆಲ್ಲ ಒಯ್ದಿರ್ತೀನಿ. ಈಗ ಏಕ್ದಮ್ ಸಬ್ಮಿಟ್ ಮಾಡೋಕ್ಕಾಗಲ್ಲ, ಅವ್ನು ಈಗೋ ಬಿಡ್ತಾ ಇರಲ್ಲ. ಹಾಗಾಗಿ ನಂದಕುಮಾರನಿಗೆ ಎಲ್ಲೋ ಒಂದು ಸ್ವಲ್ಪ ಈಗೋ ಹರ್ಟ್ ಆಗಿರೋ ಕಾರಣಕ್ಕೋಸ್ಕರ ಅದು ಪ್ರೊಲಾಂಗ್ ಆಗ್ತಾಯಿದೆ. ಹಾಗಂತ ಯಾವಾಗಲೂ ಈಗೋಯಿಸ್ಟಿಕ್ ಆಗಿ ಬದುಕುವಂಥ ನೇಚರ್ ನಂದಕುಮಾರಂದಲ್ಲ. ಅವನು ತೆರೆಮರೆಯಲ್ಲಿ ಹೆಂಡತಿ ಜೊತೆ ಬೇಕಾದರೆ ಬೇರೆಯವ್ರನ್ನ ಹೊಗಳ್ತಾನೆ ಹೊರತು ಅವ್ರ ಮುಂದೆ ಹೊಗಳಲ್ಲ. ಅವನು ವಲ್ಲಭನ ಬೈಬೇಕಾದ್ರೂ ಅಷ್ಟೇ, ಎದುರು ಚೆನ್ನಾಗಿ ಬೈತಾನೆ ಅವನು. ಆದರೆ ಅದೇ ಆ ವಲ್ಲಭ ಇಲ್ಲದಿದ್ದಾಗ ಅವನು ರೂಮೊಳಗೆ ಕೂತ್ಕೊಂಡು ಕೊರಗ್ತಾನೆ, ಅಥವಾ ಫೀಲ್ ಮಾಡಿಕೊಂಡು ಗಿರ್ಜಂಗೆ ಹೇಳ್ತಾನೆ ಹಿಂಗೆ ಆಗೋಯ್ತಲ್ಲ ಅಂತ. ಅದೇ ಥರ ಮೀನನ ಕೇಸಲ್ಲೂ ಆಗುತ್ತೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬೀಳದ ಹಾಗೆ ಮೀನಾ ನಡ್ಕೋತಾ ಇದ್ದಾಳೆ. ಹಾಗಾಗಿ ಮಾವನ ಪ್ರೀತಿಯನ್ನು ಮೀನಾ ನಿಧಾನಕ್ಕೆ ಗಳಿಸ್ತಾ ಇದ್ದಾಳೆ. ಅದು ಸ್ವಲ್ಪ ದಿನಗಳಲ್ಲಿ ಸ್ಫೋಟ ಆಗಬಹುದು. ಸರ್, ಸೀರಿಯಲ್ನಲ್ಲಿ ನಾವು ಎಲ್ಲ ಟೈಮ್ನಲ್ಲೂ ಲಾಜಿಕ್ಕನ್ನು ಹುಡ್ಕೋಕ್ಕಾಗೋದಿಲ್ಲ. ಧಾರಾವಾಹಿಯ ನಿರೂಪಣೆಯೇ ಬೇರೆ ಇರುತ್ತೆ. ನೀವು ಮೊದಲು ಪತ್ರಕರ್ತರಾಗಿದ್ದವರು, ಎಲ್ಲ ವಿಷಯವನ್ನು ಒಂದು ವಿಮರ್ಶೆ ಮಾಡುವಂತಹ ಮನೋಭಾವ ಬೆಳೆದ್ಕೊಂಡು ಬಂದಿರುತ್ತೆ ಒಂದು ವೃತ್ತಿಯ ಜೊತೆಗೆ. ಸರಿ ತಪ್ಪು ಇರ್ಬೋದು ಎಲ್ಲದು. ಅಂದರೆ ಈಗ ಸೀರಿಯಲ್ ಸ್ಕ್ರಿಪ್ಟ್ ಓದಿದಾಗ, ಸಂಭಾಷಣೆಯನ್ನು ನೋಡಿದಾಗ, ಅಂದರೆ ಇದು ತಪ್ಪಿರ್ಬೋದು, ಸರಿ ಇರ್ಬೋದು, ಹೀಗೆಲ್ಲ ಒಂದಷ್ಟು ತೊಳಲಾಟಗಳು ನಿಮ್ಮ ಮನಸ್ಸಿನೊಳಗೆ ಬಂದಿದ್ದಿದೆಯಾ? ಖಂಡಿತ ತುಂಬ ಸಲ ಬಂದಿದೆ. ನಾನು ಇದನ್ನು ಡೈರೆಕ್ಟಾಗಿ ನನ್ನ ನಿರ್ದೇಶಕ ಇವನು ಶ್ರವಂತ್ ಹತ್ರ ಮಾತಾಡಿದ್ದೀನಿ. ಲಾಜಿಕಲ್ ಪಾಯಿಂಟ್ ನೋಡು, ನಾನು ಹೇಳೋದು ಇಷ್ಟೇ ಶ್ರವಂತ, ನಿಜ ಇದು ಮ್ಯಾಜಿಕ್ಕೇ. ಜನ ಹೀಗೆ ನೋಡ್ತಾರೆ, ನಾಳೆಗೆ ಮರ್ತು ಹೋಗ್ತಾರೆ ಅನ್ನೋದೆಲ್ಲ ಓಕೆ. ಆದರೆ ನಾವು ಜನಕ್ಕೆ ಹೇಳಬೇಕಾದ್ರೆ ಒಂದಷ್ಟು ಲಾಜಿಕ್ ಇರಬೇಕು. ತೀರಾ ಇಲ್ಲಾಜಿಕಲಿ ನಾವೇನೋ ಹೇಳ್ತಾ ಇದ್ರೆ ಫಿಕ್ಟಿಷಿಯಸ್, ಅದು ಜನಕ್ಕೆ ಅದ್ರ ಮೇಲೆ ನಂಬಿಕೆ ಬರೋಲ್ಲ, ವಿಶ್ವಾಸ ಬರೋಲ್ಲ, ನಂದು ಅಂತ ಅನಿಸಲ್ಲ. ಯಾವಾಗ ಮನುಷ್ಯನಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಅದು ನಿಜವಾಗಿದ್ದರೆ ಮಾತ್ರ. ಸೊ ಆ ಕಾರಣಕ್ಕೋಸ್ಕರ ಎಷ್ಟೋ ಸಲ ನಾನು ಆ ಸ್ಕ್ರಿಪ್ಟೆಲ್ಲ ನೋಡಿದಾಗ, ಅವತ್ತಿನ ಸೀನ್ಗಳನ್ನ ನೋಡಿದಾಗ ನಾನು ಶ್ರವಂತಂಗೆ ಕಾಲ್ ಮಾಡಿ ಹೇಳ್ತೀನಿ, ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹಾಕೋಣ, ಅದು ತುಂಬ ಇಲ್ಲಾಜಿಕಲ್ ಆಗಿದೆ ಅಂತ. ಖಂಡಿತ ಅವನು ಒಪ್ಕೋತಾನೆ. ಸೊ ಹಾಗಾಗಿ ನಾವು ಬಹಳಷ್ಟು ಬದಲಾವಣೆಗಳನ್ನ ಮಾಡ್ಕೊತೀವಿ. ಕೊನೆಯದಾಗಿ ಸರ್, ವೀಕ್ಷಕರಿಗೆ ಖುಷಿಯಾಗುವಂತಹ ಎಪಿಸೋಡ್ಗಳು ಮುಂದೆ ಬರೋಕ್ಕಿದೆಯಾ? ಏನಾದರೂ ಸುಳಿವು ಕೊಡ್ಬೋದಾ? ಖಂಡಿತ ಸುಳಿವು ಅನ್ನೋಕ್ಕೆ ಏನಾಗಿರುತ್ತೆ, ಈಗೆಲ್ಲ TRP ಯುಗ, ನಿಮಗೆ ಗೊತ್ತಿದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ತೆರೆಯಲ್ಲಿ ಬರೋಲ್ಲ. ಬಟ್ ಪ್ರತಿ ವಾರ ಒಂದು ಟ್ವಿಸ್ಟ್ ಅಂತೂ ಇದ್ದೇ ಇದೆ. ಪ್ರತಿ ವಾರ ಒಂದು ಟ್ವಿಸ್ಟ್ ಇದೆ. ಪ್ರತಿ ವಾರ ಒಂದು ಕಥೆಯಲ್ಲಿ ಏರಿಳಿತ ಅಂತೀವಲ್ಲ, ಅದಿದ್ದೇ ಇರುತ್ತೆ. ಗ್ರಾಫು ಹೀಗೆ ಓಡಾಡ್ತಾ ಇರುತ್ತೆ. ಈಗ ನಮ್ಮದು ಲಾಸ್ಟ್ ವೀಕ್ಗೆ ಸೂರ್ಯಕಾಂತನ ಮನೆಗೆ ಹೋಗೋದೊಂದು ಟ್ವಿಸ್ಟ್ ಇತ್ತು. ಈಗ ನೆಕ್ಸ್ಟು ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಇದು ವಲ್ಲಭನ ಮದುವೆ.
ನೆಕ್ಸ್ಟು ಮಾಧವನ ಮದುವೆ ಆಗಬೇಕು, ಅಲ್ಲೇನೋ ಒಂದು ಟ್ವಿಸ್ಟ್ ಆಗುತ್ತೆ. ನೆಕ್ಸ್ಟು ರಕ್ಷನ್ ಮದುವೆ ಆಗಬೇಕು, ಅಲ್ಲೇನೋ ಟ್ವಿಸ್ಟ್ ಆಗುತ್ತೆ. ಹಾಗೆ ಒಂದೊಂದು ಟ್ವಿಸ್ಟ್ಗಳು ನಡೀತಾನೆ ಇರುತ್ತೆ. ಹಾಗಾಗಿ ಮುಂದಿನದನ್ನು ನಾನು ಖಂಡಿತ ಊಹೆನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು ಮತ್ತು ಚಾನೆಲ್ ಅವರು ತೀರ್ಮಾನ ಮಾಡೋದು. ಬಟ್ ಒಂದಂತೂ ಸತ್ಯ, ಪ್ರತಿ ವಾರ ಒಂದು ಹೊಸ ಹುರುಪಿನಿಂದ ನಾವು ಆ್ಯಕ್ಟ್ ಮಾಡ್ತಾನೆ ಇದ್ದೀವಿ. ಅವರು ಹೊಸ ಹುರುಪಿನಲ್ಲಿ ಜನರಿಗೆ ತಲುಪಿಸೋ ಹಾಗೆ ಕಥೆನೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನವನವೀನವಾಗಿ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಮೀನಾಳನ್ನು ನೀವು ಒಪ್ಕೊಳ್ಳಿ ಅಂತ ವೀಕ್ಷಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಅಮೂಲ್ಯ ಮತ್ತು ವಲ್ಲಭನ ಮದುವೆ ಕೂಡ ಆಗ್ತಿದೆ. ಆ ಮದುವೆಯನ್ನು ಕೂಡ ಒಪ್ಕೊಳ್ಳಿ. ಜೊತೆಗೆ ಸೂರ್ಯಕಾಂತ್ ಹಾಗೂ ನಂದಕುಮಾರ್ ಕುಟುಂಬದ ನಡುವಿನ ವೈಮನಸ್ಯ ಏನಿದೆ ಅದು ಆದಷ್ಟು ಬೇಗ ಬಗೆಹರಿಲಿ ಅಂತ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಿದ್ದೀನಿ. ಅದೆಲ್ಲ ಬೇಗ ಆಗೋದ್ರೆ ಸೀರಿಯಲ್ ಬೇಗ ವೈಂಡಪ್ ಆಗಿಬಿಡುತ್ತೆ. ನಮ್ದು ಹಾಕಲ್ಲ, ಅದು ನಿಧಾನಕ್ಕೆ ಫೇಡ್ ಔಟ್ ಆಗಬೇಕು. ಅದೆಲ್ಲ ನೀವು ಹೇಳ್ದಂಗೆ ಮೀನನ್ನು ಒಪ್ಕೊಳ್ಳೋದು ಅಥವಾ ಅಮೂಲ್ಯನ ಒಪ್ಕೊಳ್ಳೋದು, ವಲ್ಲಭನ ಕ್ಷಮೆ ಕೊಡೋದು, ಸೂರ್ಯಕಾಂತನ್ನು ನಾವು ಒಪ್ಕೊಳ್ಳೋದು, ಇದೆಲ್ಲ ಗ್ರ್ಯಾಜುವಲ್ ಆಗ್ತಾ ಒಂದು ಸ್ಯಾಚುರೇಷನ್ಗೆ ಬಂದಾಗ ಸೀರಿಯಲ್ ಟಪ್ ಅಂತ ಮುಗ್ದೋಗುತ್ತೆ. ಅಷ್ಟರೊಳಗೆ 1000 ಎಪಿಸೋಡ್ ಆಗಿರುತ್ತೆ. ಬಟ್ ಆಗುತ್ತೆ. ಅಷ್ಟು ಧೈರ್ಯ ಕೊಟ್ಟರು ಸಾಕು ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೋಡಿ ನಂದಗೋಕುಲ ರಾತ್ರಿ 9 ಗಂಟೆಗೆ ಸೋಮವಾರದಿಂದ ಶುಕ್ರವಾರ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದದಿಂದನೇ ಇವತ್ತು ನಾವು 100ನೇ ಎಪಿಸೋಡ್ ಮುಗಿಸಿದ್ದೀವಿ. ಹೀಗೆ ಇರಲಿ ನಿಮ್ಮ ಪ್ರೀತಿ. ನಮಸ್ಕಾರ. ಎಸ್, ಇದಾಗಿತ್ತು ನಂದಗೋಕುಲ ಧಾರಾವಾಹಿಯ ನಂದಕುಮಾರ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.